ದೋಸೆ ತಿನ್ನಲಿಕ್ಕಾಗಲ್ಲ ಅಂತೇಳಿ ಪಡ್ಡು ಮಾಡೋಣ ಅಂತ ಈಗ ಮಸಾಲೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೇನೆ. ಮಸಾಲೆ ಪಡ್ಡು ರೆಡಿಯಾಗುವುದಕ್ಕೆ ಮೊದಲು ಸ್ಟವ್ ಮೇಲೆ ಒಂದು ಕಡೆ ಇಟ್ಕೋಬೇಕು. ನಂತರ ಆಯಿಲ್ ಹಾಕಿ, ಆಯಿಲ್ ಬಿಸಿಯಾದ ನಂತರ 1 ಸ್ಪೂನ್ ಸಾಸಿವೆ, ಉದ್ದಿನಬೇಳೆ, ಕಡಲೆ ಬೀಜ, ಸಣ್ಣದಾಗಿ ಕತ್ತರಿಸ್ಕೊಂಡಿರೋ ಈರುಳ್ಳಿ 1, ಸಣ್ಣದಾಗಿ ಕತ್ತರಿಸಿರುವ 2 ಹಸಿರು ಮೆಣಸಿಕಾಯಿ ಹಾಕಬೇಕು. ನಂತರ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ 1 ಕಪ್ ಕ್ಯಾರೆಟ್ ಮೊದಲೇ ತುರ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಮಿಕ್ಸ್ ಮಾಡಿ ಅದು ಸ್ವಲ್ಪ ಫ್ರೈ ಆಗೋವರೆಗೆ ಹಾಗೆ ನೋಡಿಕೊಂಡು ಫ್ರೈ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಉಪ್ಪು, ಜೀರಿಗೆ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಸೇರಿಸ್ಕೋಬೇಕು. ಅದು ಆಗಿದೆ ಇವಾಗ. ನಂತರ ಸ್ಟವ್ ಮೇಲೆ ಪಡ್ಡು ಮಾಡುವ ತವ ಇಟ್ಕೋಬೇಕು. ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಸವರ್ಕೋಬೇಕು. ಸವರ್ಕೊಂಡಾದ್ಮೇಲೆ ನಾವು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಹಿಟ್ಟಿಗೆ ಮಸಾಲೆ ಎಲ್ಲ, ಅದನ್ನು ಹಾಕ್ಕೊಳ್ತಾ ಬರಬೇಕು. ತವ ಮೇಲೆ ಹಾಕ್ಕೊಂಡ ನಂತರ ಮುಚ್ಚಳ ಮುಚ್ಚಿಡಬೇಕು. ಅದು ಸ್ವಲ್ಪ ಕೆಂಪರವರೆಗೆ ಬೇಯಿಸ್ಕೋಬೇಕು, ಇಲ್ಲ ಅಂದರೆ ಹಿಟ್ಟಿನ ಥರ ಆಗಿಬಿಡುತ್ತೆ. 2 ಕಡೆಯಿಂದನೂ ಚೆನ್ನಾಗಿ ಬೇಯಿಸ್ಕೋಬೇಕು ಕೆಂಪಾಗಿ. ಆವಾಗ ಪಡ್ಡು ರೆಡಿ ಆಗುತ್ತೆ ನಮಗೆ. ಮಸಾಲೆ ಚಟ್ನಿ ಮಾಡ್ತಾ ಇದ್ದೇನೆ, ನೋಡ್ಕೊಳ್ಳಿ. 1 ಬಾಣಲಿ ತೊಗೊಳ್ಳಿ, 2 ಸ್ಪೂನ್ ಕಡಲೆ ಬೀಜ ಹುರಿದ್ಕೊಳ್ಳಿ. ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. 2 ಸ್ಪೂನ್ ಹುರಿಗಡಲೆ ಹಾಕ್ಕೊಳ್ಳಿ. 1 ಹಸಿರು ಮೆಣಸಿಕಾಯಿ ತೊಗೊಳ್ಳಿ, 1 ಕೆಂಪು ಮೆಣಸಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಕಾಯಿ ಹಾಕ್ಕೊಳ್ಳಿ, ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು. ನಂತರ ಉಪ್ಪು ಸೇರಿಸ್ಕೊಳ್ಳಿ. ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳಿ. ರುಬ್ಬಿದ ನಂತರ ಇನ್ನೊಂದು ಚಿಕ್ಕ ಬಾಣಲಿ ತಗೊಳ್ಳಿ, ಅದಕ್ಕೆ ಆಯಿಲ್ ಹಾಕ್ಕೊಳ್ಳಿ. ನಂತರ ಸಾಸಿವೆ ಹಾಕ್ಕೊಳ್ಳಿ, ಹಿಂಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡು ಅದಕ್ಕೆ ಒಗ್ಗರಣೆ ಮಾಡಿ ಮಸಾಲೆ ಚಟ್ನಿ ರೆಡಿ ಟು ಈಟ್. ಏನು ಸಖತ್ತಾಗಿರುತ್ತೆ ಗೊತ್ತಾ, ತಿಂತಾ ಇದ್ದರೆ. ನೀವು ಕೂಡ ಹಾಗೆ ಮಾಡ್ಕೊಳ್ಳಿ. ಇವಾಗ ಪಡ್ಡು ಮಿಕ್ಸ್ ಚಟ್ನಿ ರೆಡಿ ಆಯಿತು. ನಂತರ ಒಂದು ಬಟರ್ ಫ್ರೂಟ್ ಹಣ್ಣಾಗಿಬಿಟ್ಟಿತ್ತು, ಅದನ್ನು ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ತೊಗೊಂಡೆ. ಅದಕ್ಕೆ ಹಾಲು ಮತ್ತು ಬಟರ್ ಫ್ರೂಟ್, ಬಾದಾಮ್ ಪೌಡರ್ ಎಲ್ಲ ಹಾಕಿ ಜ್ಯೂಸ್ ಮಾಡಿದೆ. ಇವಾಗ ಪಡ್ಡು ಜ್ಯೂಸು ಮಿಕ್ಸ್ ಚಟ್ನಿ ಎಲ್ಲ ರೆಡಿಯಾಗಿದೆ. ನಾನು ಇವಾಗ ಟೇಸ್ಟ್ ಮಾಡ್ತಾ ಇದ್ದೇನೆ, ನೀವು ನೋಡ್ಬೋದು. ಇವಾಗ ನೋಡಿ ನನ್ನ ಮಗಳು ನನ್ನ ಹತ್ರ ಬಂದುಬಿಟ್ಟು ಏನೇನು ನನ್ನ ಬಗ್ಗೆ ಕಂಪ್ಲೇಂಟ್ ಹೇಳ್ತಾ ಇದ್ದಾಳೆ ಅಂತ. ನಾನು ಅವಳಿಗೆ ಜ್ಯೂಸ್ ಕೊಡಲಿಲ್ವಂತೆ, ಬಟರ್ ಫ್ರೂಟ್ ಜ್ಯೂಸ್, ಮಸಾಲ ಚಟ್ನಿ, ಮಸಾಲ ಪಡ್. ಗೈಸ್ ನಮ್ಮಮ್ಮ ನೋಡಿ ಬಾರಿಸ್ತವ್ರೆ ಮಾಡ್ಕೊಟ್ಟಿದ್ದಾರೆ. ಚೆನ್ನಾಗಿದೆಯಾ ಬಟರ್ ಫ್ರೂಟ್ ಜ್ಯೂಸು? ನಾನು ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡಿಬಿಟ್ಟು ಹೇಳಿ. ಓಕೆ, ಚಟ್ನಿ ಅಂತೂ ಸೂಪರ್. ಯಾರು ಮಾಡಿರೋದು? ಪಡ್ಡು ಸೂಪರ್, ಮಸಾಲೆ ಪಡ್ಡು. ಗೈಸ್ ನಾವು ಮಾಡ್ಕೊಡ್ತಾ ಇರಲಿಲ್ಲ, ನಿನ್ನೆ ನನ್ನ ಮೇಲೆ ಕೋಪ ಮಾಡ್ಕೊಬಿಟ್ಟು. ಕಡಲೆ ಬೀಜ ಇದೆ, ಎಲ್ಲ ಮಸಾಲೆ ಚೆನ್ನಾಗಿದೆ. ಥ್ಯಾಂಕ್ಸ್ ಹೇಳ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ಗೈಸ್ ನಾವು ಮಾಡ್ತಿರ್ಲಿಲ್ಲ, ಇವತ್ತು ಕಾಲೇಜ್ಗೆ ಹೋಗ್ಬೇಕಾಗಿತ್ತು, ಕ್ಯಾನ್ಸಲ್ ಮಾಡಿಟ್ಟಿದ್ದಾರೆ ನಮ್ಮ ಮಮ್ಮಿ. ಕೋಪ ಮಾಡಿಕೊಂಡು ಅದಕ್ಕೆ ಮಾಡ್ಕೊಟ್ಟಿದ್ದು, ಅದಕ್ಕೆ ಮಾಡ್ಕೊಟ್ಟಿರೋದು. ಇಲ್ಲ ಅಂದರೆ ಮಾಡ್ಕೊಟ್ಟಿಲ್ಲ. ನಾನು ಯಾಕೆ ಡೌಡಿಲಿ ಮಾಡೋ ಅಂತ ಹೇಳೇ ಇಲ್ಲ, ನನ್ನ ಮೇಲೆ ಕೋಪಕ್ಕೆ ಬಂದು ಮಾಡಿರೋದು. ಹೌದು, ನಾನೇ ಮಾಡಲಿ. ನೀವೇ ತಾನೇ ಕೋಪ ಮಾಡಿರೋದು. ನಾನು ಕೂಡ ಇವಾಗ ರೆಡಿ ಆದೆ. ಎಷ್ಟು ಸೆನ್ಸಿಟಿವ್ ಅಂದ್ರೆ ನಮ್ಮಮ್ಮ, ಯಾಕಂದ್ರೆ ಅವಳು ಇಂಜಿನಿಯರಿಂಗ್ ಓದ್ತಿದ್ದಾಳಲ್ವಾ, ಅದಕ್ಕೋಸ್ಕರ ಅವಳ ಹತ್ರ ಒಂದು ಹಳೆ ಫೋನ್ ಇತ್ತು. ಅಮ್ಮ ಇದು ಹಳೇದಾಗಿದೆ, ಬೇಡ ಹೊಸದು ತಗೊಳ್ಳೋಣ ಬನ್ನಿ. ಕುವೆಂಪು ನಗರದಲ್ಲಿ ಲೊಕೇಟ್ ಆಗಿರುವ ಕ್ರೋಮಾ ಮೊಬೈಲ್ಸಲ್ಲಿ ಹೋದಾಗ ಇವಳ ಕಣ್ಣಿಗೆ ಕಂಡಿದ್ದು ಐಫೋನ್. ಆದರೂ ನಾನು ಅವಳಮ್ಮ ಅಲ್ವಾ, ನನಗೆ ಫಸ್ಟ್ ಕಂಡಿದ್ದು ಆಂಡ್ರಾಯ್ಡ್ ಫೋನ್. ನೆಕ್ಸ್ಟ್ ಲೆವೆಲ್ ಇದೆ ಬಿಡಿ, ಏನಂತೀರಾ? ನೋಡಿದ್ವಿ, ನನಗೆ ನೆಕ್ಸ್ಟ್ ಲೆವೆಲಲ್ಲಿ ಇಷ್ಟ ಆಗಿಬಿಡ್ತು. ಅವರು ಕೊಟ್ಟಿದ್ದು ಇನ್ಫಾರ್ಮೇಷನ್ ನೋಡಿ, ಆದರೆ ಫ್ಯೂಚರ್ಸ್, ಡಿಸೈನ್ಸ್, ಸ್ಟೈಲ್ ಜಸ್ಟ್ ವಾವ್ ಅನಿಸ್ಬಿಡ್ತು. ನಾವು ಫೋನ್ ತೊಗೊಳ್ಲಿಕ್ಕೆ ಹೋದಾಗ ಅವ್ರು ಹೇಳಿದ್ರು 20 days ಬೇಕು ಮ್ಯಾಮ್ ಬುಕ್ ಮಾಡಲಿಕ್ಕೆ ಅಂತ. ಅದಕ್ಕೆ ಅದು ಹೊಸ ನ್ಯೂ ಮಾಡಲ್ಲಲ್ವಾ, ಅದಕ್ಕೆ
2000 ರೂಪಿ ಕೊಟ್ಬಿಟ್ಟು ಬುಕ್ ಮಾಡ್ಕೊಳ್ಳಿ, 20 ಡೇಸ್ ಆಗುತ್ತೆ ಬರಲಿಕ್ಕೆ ಅಂತ ಹೇಳಿದ್ರು. ಓಕೆ ಅಂತ ಹೇಳಿ ಫೋಲ್ಡಬಲ್ನ ಏನಕ್ಕೆ ರಿಲೈಸ್ ಮಾಡ್ತೀವಿ ಅಂದರೆ ಒಂದು ಯುನಿಕಾಗಿ ಕಾಣಿಸೋದಕ್ಕೆ, ಒಂದು ಸ್ಟೈಲಿಶಾಗಿ ಕಾಣಿಸೋದಕ್ಕೆ, ಮತ್ತು ಮಚ್ ಮೋರ್ ಡಿಸೈನಲ್ಲಿ ನಿಮಗೆ ಹೈಲೈಟೆಡ್ ಆಗುತ್ತೆ. ಇವಾಗ ನೀವು ಫೋನ್ಸ್ಗಳನ್ನ ನೋಡಿರ್ತೀರ, ಎಲ್ಲ ರೇರಾಗಿ ಯೂಸ್ ಮಾಡ್ತಾರೆ, ನಾರ್ಮಲ್ ಎಲ್ಲ ಫೋನ್ಸ್ ಯೂಸ್ ಮಾಡಲ್ಲ. ಈಗ ಆ ಥರ ಫೋನ್ ಯೂಸ್ ಮಾಡೋದು ಜಾಸ್ತಿ ನೋಡಿರ್ತಾರೆ. ಈ ಥರ ಫೋನ್, ಈ ಫೋಲ್ಡಬಲ್ ಡಿವೈಸ್ ಏನಕ್ಕೆ ಅಂದರೆ ಒಂದು ಯುನಿಕಾಗಿ ಡಿಸೈನಾಗಿ ಕಾಣಿಸ್ತಾರೆ ನನಗೆ. ಈ ಫೋನ್ ಆಮೇಲೆ ನಾನು ಕಾಣ್ತಾರೆ. ಮತ್ತು ನಾನು ಕ್ಯಾಮ್ರಾ ಫೋನ್ ಏನು ಮಾತಾಡ್ಬೋದಲ್ಲ, ನೀವು ಈಗ ಮಾಡ್ಬೋದು. ನಿಮಗೆ ಇಲ್ಲಿ ಕಾಲ್ ನೋಟಿಫಿಕೇಶನ್, ಮೆಸೇಜ್ ನೋಟಿಫಿಕೇಶನ್, ಎಲ್ಲ ಥರ ನೋಟಿಫಿಕೇಶನ್ ಕೂಡ ಬರುತ್ತೆ ನಿಮಗೆ. ಇಲ್ಲೇ ರಿಸೀವ್ ಮಾಡ್ಬೋದು, ಕಾಲ್ ರಿಸೀವ್ ಮಾಡಿ ಕ್ಯಾಮ್ರಾ ವಿಡಿಯೋಸ್ ಇದು ಮಾಡ್ಬೋದು. ಮ್ಯಾಮ್ ಮೇನ್ ಇದರಲ್ಲೇ ಮಾಡ್ಬೋದು. ನೀವು ಏನಂದರೆ ಡಬಲ್ ಟಾಪ್ ಮಾಡಿದ್ರೆ ಇಲ್ಲೇ ಬಂದ್ಬಿಡುತ್ತೆ ನಿಮಗೆ ವಿಡಿಯೋ ಆಪ್ಷನ್. ಮಾಡಿ ನಾನು ಹೋಗ್ತಿದ್ದೆ, ಅದು ಲೈಕ್ ಸುಮ್ಮನೆ ಹಾಗೆ ಇಟ್ಕೊಂಡು ಮೂವ್ಮೆಂಟ್ ಮಾಡಿದಾಗ ಏನಾಗುತ್ತೆ, ಅದು ನಮ್ಮ ಚಿನಿಮಿ ಜೊತೆ ಮನೆ ಕಡೆ ಹೊರಟ್ವಿ. ಅದು ಕರೆಕ್ಟ್. ನಮ್ಮ ಸಿದ್ದಪ್ಪ ಬಂತು. ಚಾಮುಂಡೇಶ್ವರಿ ಹಬ್ಬ ಮಾಡ್ತಾರವರು, ಅದಕ್ಕೋಸ್ಕರ ನಮ್ಮ ಮನೆಗೆ ಕರೀಲಿಕ್ಕೆ ಬಂದಿದ್ದಾರೆ. ಮುದ್ದೆ ಮಾಡಿ, ಉಪ್ಪು ಸಾಂಬಾರು ಮಾಡಿ ಊಟಕ್ಕಾಗ್ತೆ. ಅದಕ್ಕೆ ನಮ್ಮ ಸಿದ್ದಪ್ಪ ನನ್ನ ಮಗಳ ಜೊತೆ ನಿಮ್ಮ ಮುಂದೆ ಮುದ್ದೆ ಮಾಡಲಿಕ್ಕೆ ಬರಲ್ಲ ಅಂತ ರೇಗಿಸ್ತಾ ಇತ್ತು. ಆದರೂ ಕೂಡ ನನಗೆ ಸರಿಯಾಗಿ ಮುದ್ದೆ ಮಾಡೋಕ್ಕೆ ಬಂತು. ನಾನಂದರೆ ಅಷ್ಟು ಚೆನ್ನಾಗಿ ಮುದ್ದೆ ಮಾಡಲ್ಲ ಯಾವಾಗ್ಲೂ ಕೂಡ. ಇವತ್ತೇನೋ ಚೆನ್ನಾಗಿ ಬಂದುಬಿಟ್ಟಿತ್ತು, ಅದಕ್ಕೆ ಚೆನ್ನಾಗಿ ಮಾಡಿತ್ತು ನಿಮ್ಮಮ್ಮ ಮುದ್ದೆನ ಅಂತ ಹೇಳ್ತಾ ಇತ್ತು. ಅವ್ರ ಮನೇಲಿ ಚಾಮುಂಡಿ ಹಬ್ಬ ಮಾಡ್ತಾರೆ, ಅದಕ್ಕೆ ನಮ್ಮನ್ನು ಕರೀಲಿಕ್ಕೆ ಬಂದಿತ್ತು. ಬಂದು ಊಟ ಎಲ್ಲ ಮಾಡಿ ಹೋಗ್ತು. ನಮ್ಮ ಹಿಂದಿನ ಮನೆಗೆ ಯಾವಾಗಲೂ ಕಾಯಮಾಗಿ ಬರ್ತಾರಂತೆ ಇನ್ನರ್ ವೇರ್ ಎಲ್ಲ ಮಾರಲಿಕ್ಕೆ. ಅವ್ರ ಹತ್ರ ಅವ್ರು ಯಾವಾಗಲೂ ತಗೋತಾರಂತೆ. ಅವರು ನಮ್ಮನ್ನು ತಗೋತಾರೆ ಅಂತ ಹೇಳಿ ಕಳಿಸಿದ್ರು. ಆದರೆ ನಾನು ಮಾಲಲ್ಲಿ ತೊಗೊಳೋದು ಯಾವಾಗಲೂ ಕೂಡ. ಪಾಪ ಅವರು ಒತ್ಕೊಂಡು ಮಾರ್ತಾರಲ್ವಾ, ಅವ್ರು ಫೋನ್ ಮಾಡಿ ಹೇಳಿದ್ರಲ್ವ ಮೇಡಮ್ ಅಂತಂದ್ಬಿಟ್ಟು, ಬನ್ನಿ ಆಯಿತು ಕಳಿಸಿ ಅಂತ ಹೇಳಿದೆ. ಅವ್ರು ಬಂದುಬಿಟ್ಟು ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು. ಅವ್ರ ಹತ್ರ ಯಾವಾಗಲೂ ಅವ್ರು ತಗೋತಾರಂತೆ. ನಾನು ಕೂಡ ಒಂದು ಪರ್ಚೇಸ್ ಮಾಡಿದೆ, ತುಂಬ ಕ್ವಾಲಿಟಿ ಚೆನ್ನಾಗಿತ್ತು. ಅವ್ರ ಮುಖದಲ್ಲೂ ಮಂದಹಾಸ ಆಯಿತು. ಲಾಸ್ಟಲ್ಲಿ ಮಾತಾಡ್ಕೊಂಡು ಕೊಟ್ಬಿಟ್ಟು ಹೊರಟರು. ಇದಾಗಿತ್ತು ಇವತ್ತಿನ ಲಾಗ್. ನಿಮಗೆ ಇಷ್ಟ ಆದಲ್ಲಿ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್.